ಓಕೆ, ಯಾರು ಪಕ್ಕದಲ್ಲಿ ಇರ್ತಾರೆ? ಮೇ ಬಿ ಸಂಗೀತ ಅವ್ರ ಕಂಡ್ರೆ ಆಗಲ್ಲ. ಅವ್ರ ಕಂಟೆಸ್ಟೆಂಟ್ ಅಲ್ವಾ, ಕಂಟೆಸ್ಟೆಂಟ್ ಆಗಿ ನೋಡ್ಬೇಕಾದ್ರೆ ಶಿ ಹಸ್ ಡನ್ ಹರ್ ವೇ ಟು ದ ಫಿನಾಲೆ. ಅವ್ರು ಒಳ್ಳೆ ರೀತಿನಲ್ಲಿ ಮಾಡಿದಾರೋ ಕೆಟ್ಟ ರೀತಿಯಲ್ಲಿ ಮಾಡಿದಾರೋ, ಅವರು ಮೆಚ್ಕೊಳ್ಳೋಂಥ ಕೆಲಸ ಮಾಡಿದಾರೋ ಅಥವಾ ತೆಗಳೋಂಥ ಕೆಲಸ ಮಾಡಿದಾರೋ, ಬಟ್ ಬಂದಿದ್ದಾರೆ. ಆಸ್ ಅ ಕಂಟೆಸ್ಟೆಂಟ್ ಎಸ್, ಶಿ ಹಸ್ ಡನ್ ಅ ಲಾಟ್. ಆಸ್ ಅ ಪರ್ಸನ್ ಮೇ ಬಿ ಐ ನಾಟ್ ಲೈಕ್ ಹರ್. ದಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್ ಆಲ್ ಟುಗೆದರ್. ಯಾರ್ಯಾರು ಏನೇನು ಅಂತ ಹೇಳ್ಬಿಡಿ, ಯಾಕಂದ್ರೆ ಒಳಗಡೆ ಜೊತೆಲಿ ಬಾಳ್ದವ್ರು ನೀವೇ, ಅದರಿಂದ ಸುಖ ಶಾಂತಿ ನೆಮ್ಮದಿಯಿಂದ ತುಕಾಲಿ ತುಂಬಾ ತರಲೆ. ಓಕೆ, ವರ್ತೂರ್ ಸಂತೋಷ್ ಅವರು ಆ ಮನೆಗೆ ಸ್ವಲ್ಪ ಜಾಸ್ತಿನೇ ಇನ್ನಸೆಂಟ್. ಓಕೆ, ಕಾರ್ತಿಕ್ ಒಳ್ಳೆ ಸ್ನೇಹಿತ. ಸಂಗೀತ ಅವರು ಸ್ವಲ್ಪ ಸೈಕೋ. ಓಕೆ, ಹಾಗಾದ್ರೆ ಹಳೆ ಕಂಟೆಸ್ಟೆಂಟ್ಸ್ ಹೆಸರು ತಗೊಬಿಡೋಣ. ಉಷಾ ವೆಂಕಟ್ ಅವರು ಸ್ವಲ್ಪ ಜಾಸ್ತಿನೇ ತರಲೆ ಅಂತ ಕಾಣಿಸುತ್ತೆ. ಪ್ರಥಮ ಅವ್ರು ಮಾಡಿದ್ದೇ ಸರಿ, ಅವ್ರು ಮಾಡಿದ್ದೆಲ್ಲ ಸರಿ. ಓಕೆ, ಕಿರಿಕಿ ಅದು ಹಂಗಲ್ಲ, ಮಾಡಿದ್ದೇ ಸರಿ. ವಾ, ನಮ್ಮ ಕಿರಿಕೀರ್ತಿ ಅವರು ವಾದ ವಿವಾದ ಮಾಡೋದ್ರಲ್ಲಿ ಎತ್ತಿದ ಕೈ. ಓಕೆ, ಶಾಲಿನಿ ಆ ಮನೆಗೆ ಬೇಕಾದ ಒಬ್ಬ ವ್ಯಕ್ತಿ, ಬ್ರಹ್ಮಾಂಡ ಗುರೂಜಿ. ಅವ್ರು ನಡೆದಿದ್ದೇ ದಾರಿ. ಕುರಿ ಪ್ರತಾಪ್ ಅವ್ರು ಇಲ್ಲದೆ ಮನೆ ಖಾಲಿ. ನೀವಿಲ್ಲದೆ ಇದ್ರು ಖಾಲಿನೇ. ಓಕೆ, ಬೆಂಕಿ ಜೊತೆ ಬೆಂಕಿ ಸೆಕ್ಷನ್ ಆಯ್ತು. ಇದು ನೆಕ್ಸ್ಟ್ ನಾನ್ ಕೇಳಬೇಕು ಅನ್ಕೊಂಡಿದ್ದು, ಪ್ರಥಮ ಇದ್ನಲ್ಲ, ಬಂದ ನಿಮ್ ಜೊತೆ ಎಲ್ಲ ಇದ್ದ, ಆರಾಮಾಗಿ ಮುಗಿಸ್ಕೊಂಡೆಲ್ಲ ಹೋದ್ರು. ನಿಮ್ಗೆ ಯಾರಿಗೂ ಡೌಟೇ ಬರ್ಲಿಲ್ವಾ ಅಂತ? ಅವ್ರು ಪವರೇ ಕೊಟ್ಟಿರಲಿಲ್ಲ, ಸುಮ್ಮನೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಒಂದು ವಿಚಾರ ಏನಾಗತ್ತೆ ಅಂತಂದ್ರೆ, ಮನೆ ಒಳಗಡೆ ಪರ್ಮಿಷನ್ ಇಲ್ದಿರೋರು ಯಾರು ಬರಕ್ಕಾಗಲ್ಲ, ಮೊದಲನೇ ವಿಚಾರ. ಎರಡನೇದು, ಬಿಗ್ ಬಾಸ್ ಆದೇಶ ಇಲ್ಲದೆ ಅವ್ರೇನು ಮಾಡಕ್ಕಾಗಲ್ಲ. ಮೂರನೇದು, ಅವ್ರ ಕಡೆಯಿಂದ ಒಂದು ಟಾಸ್ಕ್ ಅಂತ ಆಡಿಸ್ತಾರೆ, ವೆರಿ ಫಸ್ಟ್ ಟಾಸ್ಕ್. ನಾ ಅದ್ರಲ್ಲಿ ಗೆದ್ದಿದ್ದೆ. ಸೊ ಆ ಟಾಸ್ಕ್ದು ಮೆಮೊ ಬಂತು, ಅದನ್ನ ಅವ್ರು ಆಡಿಸ್ತಾರೆ, ಅವ್ರ ಉಸ್ತುವಾರಿ ಅಂತ ಅಂದಾಗ ಫಾರ್ ಶೋರ್ ಅದು ಆದೇಶದಿಂದಾನೇ ಆಗಿರುತ್ತೆ. ಆದೇಶ ಇಲ್ಲದೆ ಏನೂ ನಡೆಯಲ್ಲ ಅಲ್ಲಿ. ಆ್ಯಂಡ್ ಆ ದೇವ್ರು ವರ ಕೊಡ್ಲೇಬೇಕು. ಹಂಗಂದ್ರೆ ಅವ್ರು ಆಲ್ರೆಡಿ ಹೇಳಿ ಕಳ್ಸಿದ್ರು ಅಂತ ಇದ್ದೀರಾ? ಕಳಿಸಿರಿ, ನೀವು ಬರೋಕ್ಕಾಗುತ್ತೆ ಬಿಗ್ ಬಾಸ್ ಮನೆಗೆ? ಇಲ್ಲ, ನಾನು ಬರ್ಬೇಕಂದ್ರೆ ಟ್ರೈ ಮಾಡ್ಬೇಕಾಗುತ್ತೆ. ಅಲ್ಲ, ಅದನ್ನೇ ಹೇಳ್ತಿರೋದು. ಅದು ಬಂದು ಅದಲ್ಲದೆ ಅವರು ಹಳೆ ಕಂಟೆಸ್ಟೆಂಟು ಹೌದು, ವಿನ್ನರ್ ಹೌದು. ಸೊ ಅಲ್ಲಿ ಆ ಜಾಗದಲ್ಲಿ ಮತ್ತೆ ನಾವು ಎಂಟ್ರಿ ಆದಾಗ ಅವ್ರು ಅಲ್ಲೇ ಇದ್ರು. ಸೊ ಆ ಒಂದು ನಂಬಿಕೆ, ಬಿಗ್ ಬಾಸ್ ಮೇಲಿನ ನಂಬಿಕೆ. ಬಿಗ್ ಬಾಸ್ ಹೇಳಲೇ ಇಲ್ವಲ್ಲ, ಅವ್ರು ಹೇಳಲಿಲ್ಲ ಹೌದು, ಬಟ್ ನಾವು ಅವ್ರನ್ನ ನಂಬಿದೀವಲ್ಲ. ಅಲ್ಲಿ ಬರೀ ಇಮ್ಯಾಜಿನೇಷನ್ನೇ ನಡೆಯೋದು, ಸತ್ಯವಾಗ್ಲೂ ಬೇರೆ ಏನು ನಡೆಯಲ್ಲ, ಇಮ್ಯಾಜಿನೇಷನ್ನೇ ನಡೆಯೋದು. ಇಲ್ಲ, ನನಗೆ ಡೌಟ್. ಓಕೆನಾ, ಫಾರ್ ಎಕ್ಸಾಂಪಲ್ ಸಂಗೀತ ಅವ್ರು ತುತ್ತೆಲ್ಲ ತಿನ್ಸಿದ್ರು, ಪಾಪ ಗೌರಿ ಶಕ್ಕಿ ಅವರು ಹೇಳಿದ ಮಾತೆಲ್ಲಾ ಕೇಳಿದ್ರು. ನಮ್ಮ ಅಣ್ತಮ್ಮನಂತೂ ಪ್ರಶ್ನೆ ಮೇಲ್ ಪ್ರಶ್ನೆ, ಕಾರ್ತಿಕ್ ಅವ್ರನ್ನ ಬಿಡ್ತಾನೆ ಇರ್ಲಿಲ್ಲ ಅವ್ರನ್ನ. ಇನ್ನು ರಕ್ಷಕ್ ಅವ್ರನ್ನ ಎಷ್ಟು ಡೈಲಾಗ್ ಆಯ್ತು, ಅಷ್ಟೆಲ್ಲಾ ಉಜ್ಜಾಡದ್ಮೇಲೆ ಹೋಗ್ಲಿ ನೀನ್ ಯಾರಣ್ಣ ಹೆಂಗ್ ಬಂದೆ ಅಂತಾನು ಕೇಳಲ್ಲ. ಅಂದ್ರೆ ಅದ್ ಶಾಕ್ ಅಥವಾ ಹೆಂಗ ಅನ್ನಿಸ್ತಾ? ಏನ್ ಗೊತ್ತಾ, ಅಲ್ಲಿ ಮುಖ ಪರಿಚಯ ಇಲ್ದಿರೋರು ಬರಕ್ಕಾಗಲ್ಲ. ಒಂದು ಆಲ್ರೆಡಿ ಗೊತ್ತಿರೋಂತ ಒಂದು ಮುಖ. ಸೊ ಬಂದ ಮೇಲೆ ಅದಲ್ದೆ ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋ ತರಾನೇ ಅವ್ರು ಇರ್ಬೇಕಾದ್ರೆ ನಾವ್ ಅದನ್ನ ಫಾಲೋ ಮಾಡಿದ್ವಿ. ಅಂಡ್ ದ ವೇ ಹಿ ಕೇಮ್, ಯೂನಿಫಾರ್ಮ್ ಅಲ್ಲಿ ನಂದೇ ಮನೆ ಅನ್ನೋ ತರ ಬಂದ್ರು ಅವ್ರು. ಹೌದು, ಕೇಳಿದ್ದಾಗ ಅದೇ ಏನಂತಾರಲ್ಲ, ಅವ್ರು ಹೇಳ್ದಾಗ ಕೇಳಿದ್ ನಮ್ ಬುದ್ಧಿ ಉಪಯೋಗಿಸ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಕಿಚನ್ ಅಲ್ಲಿ ಇದ್ದಿದ್ರಿಂದ ನಾನ್ ಬಚಾವಾದೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನನ್ ಕೈಯಲ್ಲಿ ಏನಾದ್ರು ಕೆಲಸ ಮಾಡ್ಸಿರೋರು ಅಥವಾ ಅದು ಒಂಥರ ಕಾಣಿಸಿರೋದು. ನೀವು ಎಸ್ಕೇಪ್ ಆಗ್ಬಿಟ್ರೆ ಹಂಗೇನೆ, ಗೊತ್ತಾಗ್ಲಿಲ್ಲ ನನ್ಗೆ. ಆಕ್ಚುಲಿ ಮನೆಗೆ ಗೆಸ್ಟ್ ಬಂದ್ರಲ್ವಾ, ಅತಿಥಿ ದೇವೋ ಭವ, ಅವ್ರ ಹೊಟ್ಟೆ ತಣ್ಣಗಿಡೋಣ ಅಂತ ಏನೋ ಒಂದ್ ಮಾಡಕ್ ಹೋಗಿದ್ದೆ. ಓಕೆ, ನೀವು ಇಡೀ ಬಿಗ್ ಬಾಸ್ ಅಲ್ಲಿ ಜರ್ನಿ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಈ ಮೂಮೆಂಟು ನನಗೆ ಫೇವ್ರೇಟು, ಇದನ್ನ ನನ್ನ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ತೀನಿ ಅಂತ ಟಾಸ್ಕ್ ಇರಬಹುದು ಅಥವಾ ಯಾವುದೋ ಒಂದು ಎಮೋಷನಲ್ ಮೂಮೆಂಟ್ ಇರ್ಬೋದು, ಯಾವ್ದಿದೆ ನಿಮ್ಗೆ? ಎಷ್ಟೊಂದಿದೆ, ಆಮೇಲೆ ನೆನ್ಪಿಟ್ಕೊಳ್ಳೋಂಥ ವಿಚಾರಗಳು ತುಂಬಾ ಇದೆ. ನನ್ಗಲ್ಲಿ ಮನೆಯವರೆಲ್ಲ ಸೇರಿ ರಾಣಿ ಅನ್ನೋಂಥ ಒಂದು ಪಟ್ಟ ಕೊಟ್ಟಾಗ, ಯಾಕಂದ್ರೆ ನನ್ ಕಂಡ್ರೆ ಬಹಳ ಜನಕ್ಕೆ ಆಗಲ್ಲ ಅನ್ನೋದು ತುಂಬಾ ಎವಿಡೆಂಟ್ ಆಗಿ ಗೊತ್ತಿತ್ತು ನನಗೆ. ಅವಾಗೂ ಅಷ್ಟೇ ಇವಾಗೂ ಅಷ್ಟೇ ಗೊತ್ತಿದೆ. ಸೊ ಹಂಗಿದ್ರೂ ವಿತ್ ನೋ ಅದರ್ ಆಪ್ಷನ್ ಅವ್ರು ನನ್ನನ್ನೇ ಚೂಸ್ ಮಾಡ್ಬೇಕಾಯ್ತಲ್ಲ ಆ ಇದ್ರಲ್ಲಿ. ಅಂದ್ರೆ ಸೊ ದೇರ್ ಐ ಅಂಡರ್ಸ್ಟುಡ್ ಐ ಆಮ್ ಕೇಪಬಲ್ ಆಫ್ ಅ ಲಾಟ್ ಮೋರ್ ಥಿಂಗ್ ಅಂತ.
ನಾನು ನನಗೆ ಅನ್ಕೋತೀನಿ, ಹೌದು ನನಗೆ ನಾನೇ ಹೀರೋ, ನನಗೆ ನಾನೇ ಹೀರೋಯಿನ್ ಅಂತ ಎಲ್ಲರೂ ಅನ್ಕೋತೀವಿ. ಬಟ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಪ್ಷನ್ ಇದ್ರು ಇಲ್ದಂಗೆ ಅವರನ್ನೇ ಚೂಸ್ ಮಾಡ್ಬೇಕಾಗಿ ಬಂದು ರಾಣಿ ಪಟ್ಟ ಬರುತ್ತಲ್ಲ, ಅದು ಸ್ವಲ್ಪ ಎಕ್ಸ್ಟ್ರಾ ಎಂಜಾಯ್ ಮಾಡಿದ್ರ ತುಂಬಾ. ಓಕೆ, ಅದಾದ್ಮೇಲೆ ಈ ಜನಗಳ ಹತ್ರ ಏನಾದ್ರೂ ಎತ್ತಬೇಕಂದ್ರೆ, ಕದಿಬೇಕಂದ್ರೆ ನಾವೆಲ್ಲ ಕದಿರ್ತೀವಿ ಲೈಫಲ್ಲಿ. ಸೊ ಇವ್ರ ಹತ್ರ ಇದನ್ನ ಕದೀತೀನಿ. ಸುದೀಪ್ ಸರ್ ಏನ್ ಕದೀತೀರಾ? ದ ವೇ ಹಿ ಟಾಕ್ಸ್, ಬೋಲ್ಡ್ನೆಸ್, ಅವ್ರು ಯಾವ ರೀತಿಯಾಗಿ ಒಂದು ಸಿಚುವೇಶನ್ ಅನಲೈಸ್ ಮಾಡಿ ಅದಕ್ಕೊಂದು ಬಾಣ ಹಿಂಗ್ ಬಿಡ್ತಾರಲ್ಲ, ಅದು ಡೈರೆಕ್ಟ್ ಚುಚ್ಚುತ್ತೆ. ಕೊಟ್ರೆ ಏನಂತಾರೆ, ಬಿಟ್ರೆ ಬಾಣ ಹಂಗ್ ಬಿಡ್ಬೇಕು. ಅದನ್ನ ನಾವು ಅಂದ್ರೆ ಒಳ್ಳೆ ವಿಚಾರ ಅಂತ ತಿಳಿಸೋದಾಗಿರ್ಬೋದು, ಕೆಟ್ಟ ವಿಚಾರನ ಅನಲೈಸ್ ಮಾಡಿ ಅದಕ್ಕೇನು ಆನ್ಸರ್ ಮಾಡಬೇಕು ಅಥವಾ ಆ ವಿಚಾರನ ನಾವು ಹೆಂಗ್ ತಿದ್ಕೋಬೇಕು ಅನ್ನೋದನ್ನ ಅವ್ರು ಒಂದೇ ಸೆಂಟೆನ್ಸ್ ಅಲ್ಲಿ ನಮ್ಗೆ ತಿಳಿಸ್ತಾರೆ. ಆ ರೀತಿನ ಕಲಿಬೇಕು. ಓಕೆ, ಐಟಮ್ ಏನ್ ಚೂಸ್ ಮಾಡ್ತೀರಾ? ಅವ್ರ ಹತ್ರ ಇರೋದೇನಾದ್ರೂ ಐಟಮ್ ತಗೊಳಂಗಿದ್ರೆ? ಐಟಮ್ ತಗೊಳಂಗಿದ್ರೆ ಅವ್ರು ಕೊಟ್ಟಿದ್ದಾರೆ ಆಕ್ಚುಲಿ, ಅವ್ರು ಯೂಸ್ ಮಾಡ್ತಿದ್ದಂತ ಆಕ್ಸೆಸರೀಸ್. ಆಕ್ಸೆಸರೀಸ್ ಸೊ ಕಳ್ತನ ಮಾಡುವಂತ ಅವಕಾಶ ಅವ್ರು ನಮ್ಗೆ, ಅಂದ್ರೆ ನಮ್ ಕೈಯಿಂದ ತಪ್ಪು ಮಾಡಿಸ್ಬಾರ್ದು ಅಂತ ಅವರೇ ನಮ್ಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಉಪೇಂದ್ರ ಅವರು? ಉಪೇಂದ್ರ ಸರ್ ಎಲ್ಲ ಅವ್ರನ್ನ ಫಾಲೋ ಮಾಡಿದ್ದಕ್ಕೇನೆ ನಾನು ಇಷ್ಟು ಬೋಲ್ಡ್ ಆಗಿ ಮಾತಾಡ್ತೀನಿ ಅಂತ ನನಗೆ ಅನ್ಸುತ್ತೆ. ಉಪೇಂದ್ರ ಸರ್ ತಾನ? ಹೌದು, ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ವಿಚಾರಗಳನ್ನ ಹೇಳ್ತಾರಲ್ಲ, ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ಲ, ಬೇರೆಯವ್ರು ಹೇಳಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾರಲ್ಲ, ಅದನ್ನ ನಾನು ತುಂಬಾ ಫಾಲೋ ಮಾಡ್ತೀನಿ. ಸೊ ಬಹಳಷ್ಟು ವಿಚಾರಗಳನ್ನ ಬೇರೆಯವ್ರು ಹೇಳಲ್ಲ, ನಾನು ಹೇಳ್ತೀನಿ. ಓಕೆ, ತನಿಷಾ ಅವರು ಏನಾದ್ರೂ ಶಿವರಾಜ್ ಕುಮಾರ್ ಸರ್ ಹತ್ರ ಏನಾದ್ರೂ ಈಸ್ಕೊಳಾಗಿದ್ರೆ ಹಾಗಾದ್ರೆ? ಅವ್ರ ಪ್ರೀತಿ. ಅಬ್ಬಾ, ಪುನೀತ್ ಸರ್? ಐ ಮಿಸ್ ಹಿಮ್. ಯಾ, ಅಪೋಸ್ 93 ಕಿಚನ್ ಹೆಸರು ಇಟ್ ಸೇಸ್ ಇಟ್ ಆಲ್. ಓಕೆ, ಸೊ ಅವ್ರ ಹೆಸರು ತಗೊಂಡಿದ್ದೀರಾ. ಓಕೆ, ನಮ್ಮ ಯಶ್ ಅವರು? ಡಾನ್ಸ್. ಓಕೆ, ಗಣೇಶ್ ಸರ್? ಅದೊಂದು ಹಿಂಗಿಂಗ್ ತಲೆ ಅಳ್ಳಾಡ್ಸ್ಕೊಂಡು ಸ್ಮೈಲ್ ಮಾಡ್ತಾರಲ್ಲ, ಹಂಗೆ ಅದೊಂಥರ ತುಂಬಾ ಇಷ್ಟ ಆಗುತ್ತೆ. ಓಕೆ, Speed Plus Karnataka.